ಮಕರ ರಾಶಿ. ಅಮ್ಮ ಇವ್ರಿಗೂ ಅಷ್ಟೇ ಈ ವರ್ಷ ಈ 8 ವರ್ಷಗಳಿಂದ ತುಂಬ ತೊಂದರೆ ಅನುಭವಿಸಿದ್ರು ಮಕರ ರಾಶಿಯವರು. ಈ ಜೂನ್ನಿಂದ ಇವ್ರಿಗೆ ತುಂಬ ಒಳ್ಳೆ ಫಲ, ರಾಜಯೋಗ ಅಂತಲೇ ಹೇಳಬೇಕು. ಮಕರ ರಾಶಿಯವರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ನಿಧಾನವಾಗಿ ಬೆಳವಣಿಗೆ ಆಗ್ತಾರೆ. ಹಣಕಾಸು ಉಳಿತಾಯ ಉತ್ತಮ. ಕುಟುಂಬದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಳ. ಆರೋಗ್ಯದಲ್ಲಿ ಸಂಧಿ ನೋವು ಅಂದರೆ ಗೊತ್ತಲ್ಲ ನಿಮಗೆ, ಅದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಆಮೇಲೆ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ 2ನೇ ತಾರೀಕು ಜೂನ್ 2ಕ್ಕೆ. ಕರ್ಕಾಟಕಕ್ಕೆ ಬಂದಾಗ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಹಣಕಾಸು, ಮದುವೆ ಆಗದೆ ಇರತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಮತ್ತು ವಿದ್ಯಾಭ್ಯಾಸ ಹೊಸ್ದಾಗಿ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಮತ್ತು ಪ್ರತಿಯೊಬ್ಬರಿಗೂ ಸಹ ಬಂಪರ್ ಅಂತಲೇ ಹೇಳಬೇಕಾಗತ್ತೆ. ಈ ಯುಗಾದಿ ಅಷ್ಟು ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಮತ್ತು 2ರಲ್ಲಿ ಬುಧ ಶುಭ ಲಾಭ, 2ರಲ್ಲಿ ರಾಹು ವ್ಯಾಧಿ, ಸ್ವಲ್ಪ ಆರೋಗ್ಯ ಕೆಡಿಸ್ತಾನೆ. ರಾಹುಗೆ ಸುಬ್ರಹ್ಮಣ್ಯೇಶ್ವರ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು. ಶತ್ರುಭಯ. 3ರಲ್ಲಿ ವ್ಯಾಕುಲ, 3ರಲ್ಲಿ ಕುಜ ದ್ರವ್ಯ ಲಾಭ, 3ರಲ್ಲಿ ಶನಿ ದ್ರವ್ಯ ಲಾಭ, 4ನೇ ಶುಕ್ರ ಬಂಧು ಸೌಖ್ಯ, 6ನೇ ಗುರು ರೋಗ ಭಯ. ಇನ್ನೇನು 2 ತಿಂಗಳಿದೆ ಅಷ್ಟೇ, ಕಳ್ಕೊಂಬಿಡ್ತೀವಿ ನಾವು. ಮಕರ ರಾಶಿಯವ್ರ ಪಾಪ ಕಳ್ಕೊಂಬಿಡ್ತಾರೆ. ಆಮೇಲೆ 8ನೇ ಕೇತು ಮೃತ್ಯು ಭಯ, ಅದೇ ಗಣಪತಿನ ಆರಾಧನೆ ಮಾಡ್ಕೋಬೇಕಾಗತ್ತೆ ಇವರು. ಆಮೇಲೆ 9ನೇ ಚಂದ್ರ ಕಾರ್ಯ ತಾಮಸ, ಮತ್ತು ಉತ್ತರಾಷಾಢ 2, 3, 4 ಶ್ರವಣ ಧನಿಷ್ಠ 1, 2 ಮಕರ ರಾಶಿ ಬರುತ್ತೆ. ಇವರು ಈ ಯುಗಾದಿ ಫಲ ಈ ಥರ ಇದೆಯಮ್ಮ. ಪರಿಹಾರ ಅಮ್ಮ ನೋಡಿ, ಈ ಥರ ಸ್ತೋತ್ರ ಬರುತ್ತೆ ಇವರಿಗೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ ಓಂ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಇವರು ಒಂದು ಕಪ್ಪು ಬಟ್ಟೆಗೆ ಉಪ್ಪು, ಬೆಲ್ಲ, ಮತ್ತು ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ, ಈ ಒಣಮೆಣಸಿನ್ಕಾಯಿ ಬರುತ್ತೆ, ಅದನ್ನು ಅಲ್ಲಿ ಹಾಕಿ ಕಟ್ಟಿಬಿಟ್ಟು, ಬೆಲ್ಲ, ಉಪ್ಪು, ಮೆಣಸಿನ್ಕಾಯಿ ಕಟ್ಟಿಬಿಟ್ಟು 3 ದಾರಿ ಕಲಿಯೋ ಕಡೆ ಅಥವಾ ನೀರಲ್ಲಿ ಬಿಡಬೇಕಾಗತ್ತೆ. ಇವರು 3 ಸುತ್ತು ಹಾಕಿಬಿಟ್ಟು ಈ ಮಕರ ರಾಶಿಯವರು ಬಿಡ್ತು ಅಂತಂದರೆ ತುಂಬ ಒಳ್ಳೆಯ ಫಲ ಇದೆ. ಯಾವುದಾದ್ರೂ ತೊಗೊಂಡೋಗೋ ನದಿಗೋ ಅಥವಾ ಕೆರೆಗೋ ಅಥವಾ ಬಾವಿಗೋ ಎಲ್ಲಾದರೂ ನೀರಲ್ಲಿ ಹಾಕಬೇಕಾಗತ್ತೆ ಇವರಿಗೆ. ಈ 8 ವರ್ಷಗಳಿಂದ ನಡೀತಕ್ಕಂಥ ಕಷ್ಟಗಳಿಂದ ಪಾರಾಗ್ತಾರೆ ಇವರು. ಕಪ್ಪು ಬಟ್ಟೆಯಲ್ಲಿ ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅದನ್ನು ಕಟ್ಟಿಬಿಟ್ಟು 3 ಸತಿ ಹಿಂಗೆ 3 3 3 ತೊಗೊಂಡು ಯಾವುದಾದ್ರೂ ನದಿಗೆ ಹಾಕಿದಾಗ ಇವ್ರಿಗೆ ಒಳ್ಳೆ ಫಲ. ಕಣ್ದೃಷ್ಟಿ, ನರದೃಷ್ಟಿ, ಪ್ರೇತದೃಷ್ಟಿ, ಪಿಶಾಚ ದೃಷ್ಟಿಗಳೆಲ್ಲ ಹೋಗ್ತಕ್ಕಂಥದ್ದು. ಇವ್ರಿಗೆ ನರದೃಷ್ಟಿ ಜಾಸ್ತಿ ಆಗಿಬಿಟ್ಟಿದೆ ಪಾಪ. 8-9 ವರ್ಷದಿಂದ ನರಳುತ್ತಾ ಇದ್ದಾರೆ ಪಾಪ ಇವರು ಮಕರ ರಾಶಿಯವರು. ಈ ಥರ ಮಾಡ್ಕೊಂತು ಅಂದರೆ ಒಳ್ಳೆ ಲಾಭದಲ್ಲಿರ್ತಾರಮ್ಮ, ಅನುಕೂಲ ಆಗುತ್ತೆ ನೋಡಿ. ಇವರಿಗೆ ಶುಭವಾರ ಬಂದು ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ಬಂದು ನೀಲಿ, ಹಸಿರು, ಹಳದಿ. ಶುಭ ದಿಕ್ಕು ಬಂದು ಪಶ್ಚಿಮ. ಶುಭ ಸಂಖ್ಯೆ ಬಂದು 4, 5, 6, 8. ಶುಭ ದಿನಾಂಕ ಇವರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು. ಏನು ಕೆಲಸ ಮಾಡಿದ್ರೂ ಸಹ ಸಕ್ಸಸ್ ಆಗುತ್ತೆ, ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ.